ಹೇ ಹಾಯ್, ನಾನು ಲಾಸ್ಯ ಆ್ಯಂಡ್ ನನ್ನ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸತ್ಯವಾದ ಘಟನೆ ಹೇಳೋ ಟೈಮ್. 10:30-11 ಗಂಟೆಗೆ ಎದ್ದು ಆಚೆ ಬಂದಿದ್ದಾಳೆ. ಬಂದು ನೋಡಿದ್ರೆ ಪೊಲೀಸ್ ಜೀಪ್ ನಿಂತಿತ್ತಂತೆ ಇವ್ರ ಮನೆ ಮುಂದೆ. ಈ ಒಂದು 15-20 ಮಿನಿಟ್ಸ್ ಗ್ಯಾಪಲ್ಲಿ ಕಾಣಿಸೋಳು ಆ ಹುಡುಗಿ. ಏನಂದ್ರೆ ಆ ಕ್ಯಾಬು ಆಕೆ ಮನೆ ಮುಂದೆ ತನಕ ಹೋಗ್ತಲ್ಲ, ಇವ್ರ ಮನೆ ಮುಂದೆನೇ ಅದೇ ಕ್ಯಾಬ್ ನಿಂತ್ಕೊಂತಿರುತ್ತೆ. ನೆನ್ನೆ ನೈಟ್ ನಾವು ಹೋದ್ವಲ್ಲ ಆ ಹುಡುಗಿ ಒಳಗಡೆ ಹೋದ್ಲಲ್ಲ, ಆ ಹುಡುಗಿ ನೈಟ್ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾಯಿಗಳೆಲ್ಲ ಸಿಕ್ಕಾಪಟ್ಟೆ ಕಿರ್ಚ್ಕೊತಾರೆ ಆ್ಯಂಡ್ ಅವುಗಳು ಕಿರ್ಚ್ಕೊಂಡು ಏನು ಮಾಡ್ತವೆ ಅಂದರೆ, ಅವಳು ಯಾವ ಜಾಗದಲ್ಲಿ ಕ್ಯಾಬ್ ಇಳಿಯೋಳು ಆ ಜಾಗದಿಂದ ಸೀದಾ ಬೊಗಳ್ಕೊಂಡು ಅವಳು ಯಾವ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗೋಳು ಆ ಮನೆಯ ಗೇಟ್ ತನಕ ಹೋಗಿ ಜೋರಾಗಿ ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತವೆ ನಾಯಿಗಳು. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕತೆ ಸತ್ಯವಾದ ಘಟನೆ. ಎಸ್, ನನಗೆ ತುಂಬ ಬೇಕಾಗಿರುವಂಥ ನನ್ನ ಫ್ರೆಂಡ್ ಜೊತೆ ನಡೆದಂತಹ ಒಂದು ಇನ್ಸಿಡೆಂಟ್ ಇದು. ಇವತ್ತಿಗೂ ಇದು ನಡೀತಾನೇ ಇದೆ. ಸೊ ಇದೇ ಇವತ್ತಿನ ಎಪಿಸೋಡ್, KR ಪುರಂ ಹಾರರ್. ಸೊ ನನ್ನ ಫ್ರೆಂಡ್ ಏನಿದ್ದಾಳೆ, ಅವಳ ಹೆಸರನ್ನ ಯೂಸ್ ಮಾಡಬೇಡ ಅಂತ ಹೇಳಿದ್ದಾಳೆ. ಸೊ ನಾನು ಅವಳ ಹೆಸರನ್ನ ಸೌಮ್ಯ ಅಂತ ಇಟ್ಕೊತೀನಿ. ಸೊ ಸೌಮ್ಯ ಇದು ನಡೆದಿದ್ದು ಒಂದು 2016-17 ಟೈಮ್ನಲ್ಲಿ. ಸೊ ಆಕೆ ಇದ್ದಿದ್ದು KR ಪುರಮಲ್ಲಿ. ಸೊ ಐಡಿಯಲಿ ಅವಳು ಒಂದು ಪ್ರೈವೇಟ್ ಕಂಪನಿ, ಒಂದು ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಈವ್ನಿಂಗ್ ಶಿಫ್ಟ್ ಮಾಡೋಳು. 4 o'clock to 1 o'clock ಶಿಫ್ಟ್ ಮಾಡೋಳು. ಸೊ ಕ್ಯಾಬ್ ಪಿಕಪ್ ಕ್ಯಾಬ್ ಡ್ರಾಪ್ ಎರಡೂ ಇತ್ತು ಅವಳಿಗೆ. ಡೋರ್ ಪಿಕಪ್, ಡೋರ್ ಡ್ರಾಪ್. ಸೊ ಮನೆಯಿಂದನೇ ಕರ್ಕೊಂಡು ಹೋಗೋದು, ಮನೆ ಮುಂದೆನೇ ಡ್ರಾಪ್ ಮಾಡೋದು. ಸೊ ಇವಳು ಏನು ಆಫೀಸ್ನ ಮುಗಿಸ್ಕೊಂಡು ಬರ್ತಾ ಇದ್ಲು, 1 o'clock ಅಲ್ಲಿ ಪಿಕಪ್ ಆದರೆ ಮನೆಗೆ ಬರೋ ಅಷ್ಟರಲ್ಲಿ ಒಂದು 120-125 ಆಗಿರೋದು. ಯಾಕಂದರೆ ಅವಳು ಆಫೀಸ್ ಇದ್ದಿದ್ದು ಮಹದೇವಪುರದಲ್ಲಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದವಳು. ಮನೆಗೆ ಕ್ಯಾಬಲ್ಲಿ ಬರೋ ಅಷ್ಟರಲ್ಲಿ 120-125 ಆಗಿರೋದು. ಅವಳು ಯಾವಾಗ ಮನೆಯಿಂದ ಇಳಿತಾ ಇರಲಿಲ್ಲ, ಮನೆ ಮುಂದೆನೇ ಇಳ್ಕೊಳ್ಳೋಳು ಅವಳು. ಕರೆಕ್ಟಾಗಿ ಇನ್ನೊಂದು ಕ್ಯಾಬ್ ಬಂದು ಅಲ್ಲಿ ನಿಂತ್ಕೊಳ್ಳೋದು. ಅದು ಕಂಪನಿ ಹೆಸರು ಗೊತ್ತಿಲ್ಲ. ಆ ಕ್ಯಾಬಿಂದ ಒಂದು ಹುಡುಗಿ ಇಳಿಯೋಳು ದಿನ. ಆಕೆ ಮೋಸ್ಟ್ಲಿ 3 to 12 ಶಿಫ್ಟ್ ಅನಿಸುತ್ತೆ. ಆಕೆ ಆಫೀಸ್ ಇದ್ದಿದ್ದು ಬೇರೆ ಕಡೆ ದೂರ ಎಲೆಕ್ಟ್ರಾನಿಕ್ ಸಿಟಿನಲ್ಲಿಲ್ಲೋ. ಆಕೆ ಅಲ್ಲಿಗೆ ಬಂದು ಇಳಿಯೋಳು. ಕರೆಕ್ಟಾಗಿ ಈಕೆ ಕ್ಯಾಬ್ ಇಳಿಯೋ ಟೈಮ್ ಅಂದರೆ ಒಂದು 5-10 ಮಿನಿಟ್ಸ್ ಗ್ಯಾಪಲ್ಲೇ ಆ ಕ್ಯಾಬ್ ಕೂಡ ಬರೋದು. ಯಾಕೆ ಇವಳಿಗೆ ಅಷ್ಟು ರೆಗ್ಯುಲರ್ ಆಗಿ ಆಕೆ ಕಾಣಿಸೋಳು ಅಂದರೆ, ಇವಳ ಮನೆಯಲ್ಲಿ ಪೆಟ್ಟಿತ್ತು, ಒಂದು ನಾಯಿ ಇತ್ತು. ಈಕೆ ಬಂದಿದ ತಕ್ಷಣ ಅದನ್ನು ವಾಕಿಂಗಿಗೆ ಬಿಡೋಳು. ಸೊ ಈಕೆ ಬಂದು ಕೆಲವು ಸಲ ಇವಳು ಬಂದಿದ ತಕ್ಷಣ ಇನ್ನೊಂದು ಕ್ಯಾಬ್ ಬರೋದು. ಇಲ್ಲಾಂದರೆ ಈಕೆ ಒಳಗಡೆ ಹೋಗಿ ಬ್ಯಾಗ್ ಇಟ್ಟು ನಾಯಿನ ಆಚೆ ಕರ್ಕೊಂಡ್ಬಂದಿರೋ ಟೈಮಲ್ಲಿ ಕೆಲವೊಂದ್ಸಲಿ ಬರೋದು. ಇಲ್ಲ, ಕೆಲವೊಂದ್ಸಲಿ ಕಾಣಿಸ್ತಾ ಇಲ್ಲ, ತುಂಬ ರೇರ್ ಕಾಣಿಸ್ದೇ ಇರೋದು. ಬಟ್ ಈ ಒಂದು 15-20 ಮಿನಿಟ್ಸ್ ಗ್ಯಾಪಲ್ಲಿ ಕಾಣಿಸೋಳು ಆ ಹುಡುಗಿ ಕ್ಯಾಬಿಂದ ಇಳಿದು ಸೀದಾ. ಸೊ ಆ ಹುಡುಗಿ ಮನೆ ಯಾವುದು ಅಂದರೆ, ನನ್ನ ಫ್ರೆಂಡ್ ಮನೆ ಕಾರ್ನರ್ ಮನೆ ಅಂದರೆ ಪಕ್ಕದ ಮನೆ ಅಂದರೆ ಮಧ್ಯದಲ್ಲಿ ಈ ಮನೆಗೂ ಆ ಮನೆಗೂ 2 ಮನೆ ಇತ್ತು. ಅದಾದ್ಮೇಲೆ ಬರುವಂಥ ಮನೆನೇ ಆ ಹುಡುಗಿ ಮನೆ, ಕ್ಯಾಬಿಂದ ಇಳಿತಾ ಇದ್ದಿದ್ದು ಹುಡುಗಿ ಮನೆ. ಸೊ ದಿನ ಅಂದರೆ ಇವರು ಒಬ್ರಿಗೊಬ್ರು ಮಾತಾಡ್ತಾ ಇರಲಿಲ್ಲ, ಜಸ್ಟ್ ಈ ಮುಖ ಪರಿಚಯ ಅಷ್ಟೇ, ನೋಡಿ ಪರಿಚಯ ಅಷ್ಟೇ ಈ ಹುಡುಗಿಗೂ ಮತ್ತು ಸೌಮ್ಯಗೂ. ದಿನ ಕಾಣಿಸ್ಕೊಳ್ಳೋಳು. ಒಂದು ದಿನ ಹೀಗೆ ಇವಳು ವಾಕಿಂಗ್ ಎಲ್ಲ ಮನೆಗೆ ಬರ್ತಾಳೆ. ಮನೆಗೆ ಬಂದು ಇವ್ರ ಮನೆಯಲ್ಲಿ ಒಂದು ಪಾರ್ಟಿ ನಡೀತಾ ಇರುತ್ತೆ, ಅಂದರೆ ಯಾವುದು ಪಕ್ಕದ ಮನೆಯಲ್ಲಿ. ಸೊ ಆ ಮನೆಯವರು ಕೂಡ ಎಲ್ಲರೂ ಅಲ್ಲೇ ಇರ್ತಾರೆ. ಇವಳು ಏನು ಮಾಡ್ತಾಳೆ, ಇವಳ ರೂಮ್ ಪಕ್ಕನೇ ಇತ್ತಲ್ವ, ಇವಳಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಸುಮ್ಮನೆ ಎದ್ದು ಬಾಲ್ಕನಿನಲ್ಲಿ ಬಂದು ನಿಂತಿರ್ತಾಳೆ. ಅವಳ ಪೆಟ್ ಜೊತೆ ನಿಂತ್ಕೊಂಡು ಬಾಲ್ಕನಿ ನಿಂತಿರ್ತಾಳೆ. ಅವತ್ತಿನ ಒಂದು 15 ನಿಮಿಷ ಲೇಟಾಗಿ ಬರುತ್ತೆ ಕ್ಯಾಬು. ಸೀದಾ ಇಳ್ಕೊತಾಳೆ ಆಕೆ. ಏನಂದರೆ ಆ ಕ್ಯಾಬು ಆಕೆ ಮನೆ ಮುಂದೆ ತನಕ ಹೋಗ್ತಾಳೆ, ಇವ್ರ ಮನೆ ಮುಂದೆನೇ ಅದೇ ಕ್ಯಾಬ್ ನಿಂತ್ಕೊಂತಿರುತ್ತೆ. ಇಳಿಯೋದು ಸೀದಾ ಹಿಂಗೆ ಕಾರ್ನರ್ ಮನೆ ಹಿಂಗೆ ಕ್ರಾಸ್ ಮಾಡಿಕೊಂಡು ಸೀದಾ ಹಿಂಗೆ ಹೋಗಿ ಅವ್ರ ಮನೆ ಒಳಗಡೆ ಹೋಗೋದು. ಒಂದು 100 meters ಡಿಸ್ಟೆನ್ಸ್ ಇರ್ಬೋದು ಅವಳು ಕ್ಯಾಬ್ ಇಳ್ಕೊಳ್ಳೋ ಜಾಗದಿಂದ ಇವ್ರ ಮನೆ ತನಕ. ಆಕೆ ಕ್ಯಾಬ್ ಇಳ್ದಿದ್ದು ಇವಳು ನೋಡಿದ್ದಾಳೆ, ಪಕ್ಕದ ಮನೆಯವರು ಎಲ್ಲ ನೋಡಿದ್ದಾರೆ. ಸೀದಾ ಇಳ್ಕೊಂಡು ಹೋಗಿ ಅವ್ರ ಮನೆ ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಸೀದಾ ಹತ್ಕೊಂಡು ಹೋಗಿ, ಆ್ಯಂಡ್ ಆ ಮನೆ ಗ್ರಿಲ್ ಏನಿರಲಿಲ್ಲ, ಮೇಲ್ಗಡೆ ಹತ್ಕೊಂಡು ಹೋಗಿ ಸ್ಟೆಪ್ಸ್ ಇಲ್ಲೇ ಇದೆ, ಮುಂದ್ಗಡೆ ಒಂಥರ ಸಜ್ಜಾ ಥರ ಇದೆ, ಅದೆಲ್ಲ ಫುಲ್ ಟ್ರಾನ್ಸ್ಪರೆಂಟ್, ಎಲ್ಲ ಕಾಣುತ್ತೆ, ಏನೂ ಇರಲಿಲ್ಲ. ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗೋ ತನಕ ಇವಳು ನೋಡ್ತಾನೆ ಇದ್ದಾಳೆ. ಹುಡುಗಿ ಒಳಗಡೆ ಹೋಗಿದ್ದಾಳೆ. ಸರಿ, ಬೆಳಿಗ್ಗೆ ಆಗಿದೆ ಒಂದು 9:30-10 ಗಂಟೆಗೆ. ನೈಟ್ ಮಲ್ಗೋದು ಹೆಂಗಿದ್ರು ಲೇಟ್ ಅಲ್ಲ, 2-2:15 ಮಲ್ಕೊಳ್ಳೋದು ಇವಳು ನೈಟ್ ಶಿಫ್ಟ್ ಮಾಡಿಕೊಂಡು. 10:30-11 ಗಂಟೆಗೆ ಎದ್ದು ಆಚೆ ಬಂದಿದ್ದಾಳೆ. ಬಂದು ನೋಡಿದ್ರೆ ಪೊಲೀಸ್ ಜೀಪ್ ನಿಂತಿತ್ತಂತೆ ಇವ್ರ ಮನೆ ಮುಂದೆ. ಏನಾಯಿತು ಅಂತ ಮತ್ತೆ ಇವಳು ಬಾಲ್ಕನಿಗೆ ಹೋಗಿ ನಿಂತ್ಕೊಂಡಿದ್ದಾಳೆ. ಆ ಹುಡುಗಿ ಯಾವ ಮನೆ ಒಳಗಡೆ ಹೋಗಿದ್ಲಲ್ಲ, ಆ ಮನೆ ಸುತ್ತಲೂ ಜನ ತುಂಬಿಕೊಂಡಿದ್ದಾರೆ ಆ್ಯಂಡ್ ಪೊಲೀಸವರು ಆ ಮನೆ ಮುಂದೆ ಇದ್ದಾರೆ. ಸೊ ಇವಳಿಗೆ ಒಂದು ಸ್ವಲ್ಪ ಭಯ, ಯಾಕೆಂದ್ರೆ ನೆನ್ನೆ ನೈಟ್ ತಾನೇ ನೋಡಿದ್ದಾಳೆ ಆ ಹುಡುಗಿನ ಇವಳು.
ಏನಪ್ಪ ಆಯಿತು ಸಡನ್ನಾಗಿ ಜನ ಎಲ್ಲ ಯಾಕೆ ಇಷ್ಟೊಂದು ಜನ ತುಂಬಿಕೊಂಡಿದ್ದಾರೆ ಅಂತ ಎಲ್ಲ ನೋಡಿದಾಳೆ. ಅವಳ ತಾಯಿ ಕೂಡ ಮನೇಲಿಲ್ಲ, ಅವರು ಆಫೀಸ್ಗೆ ಹೋಗ್ಬಿಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ. ಪಕ್ಕದಲ್ಲಿದ್ದಲ್ಲ ನೈಟ್ ಪಾರ್ಟಿ ಮಾಡ್ತಾ ಇದ್ದಲ್ಲ, ಅವ್ರನ್ನ ಕೇಳಿದಾಳೆ ಏನಾಗಿದೆ ಯಾಕೆ ಇಷ್ಟೊಂದು ಜನ ಅಂತ. ಅವ್ರು ಹೇಳಿದ್ದಾರೆ ನೆನ್ನೆ ನೈಟ್ ನಾವು ಹೋದ್ವಲ್ಲ ಹುಡುಗಿ ಒಳಗಡೆ ಹೋದ್ಲಲ್ಲ, ಆ ಹುಡುಗಿ ನೈಟ್ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅಂದರೆ ಹ್ಯಾಂಗ್ ಮಾಡಿಕೊಂಡು ತೀರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಸೌಮ್ಯಗೆ ವಿಷಯ ತಿಳಿಸ್ತಾರೆ. ಇವಳಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಡುತ್ತೆ. ಅಯ್ಯೋ ಏನಪ್ಪ ಇದು, ನೆನ್ನೆ ನೈಟ್ ಇನ್ನು 12 ಅವರ್ ಕೂಡ ಆಗಿಲ್ಲ, ಹಿಂಗೆ ಮಾಡ್ಕೊಂಬಿಟ್ಟಿದ್ದಿಲ್ಲ, ದಿನ ನೋಡ್ತಾ ಇದ್ನಲ್ಲ ಈ ಹುಡುಗಿನ, ಯಾಕೆ ಹಿಂಗೆ ಮಾಡ್ಕೊಂಡು ಇವಳು ಚೆನ್ನಾಗೇ ಇದ್ಲಲ್ಲ, ಒಬ್ಬಳೇ ಇದ್ಲಲ್ಲ ಮನೆಯಲ್ಲಿ, ಅಂಥದ್ದು ಏನಾಗಿತ್ತೋ ಏನೋ ಯಪ್ಪ ಅಂದ್ಕೊಂಡು ಇವಳಿಗೊಂಥರ ಅವತ್ತು ಆಫೀಸಿಗೆ ರಜಾನೇ ಹಾಕ್ಬಿಡ್ತಾಳೆ. ಒಂಥರ ಮನೆ ಮುಂದೆ ಆ್ಯಂಬುಲೆನ್ಸ್ ಬರೋದು ಪ್ರತಿಯೊಂದು ಅವಳು ಕಣ್ಣಾರೆ ನೋಡ್ತಾಳೆ. ಸರಿ ಇದೆಲ್ಲ ಆಗುತ್ತೆ, ಒಂದು 3-4 ಮಂತ್ಸ್ ಆಗುತ್ತೆ. ಸಡನ್ನಾಗಿ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸೊ ಆ ಹುಡುಗಿ ಇದ್ದಿದ್ದು ಒಬ್ಬಳೇ, ಅವ್ರ ಅಣ್ಣ ಏನೋ ಆರ್ಮಿನಲ್ಲಿದ್ದರಂತೆ. ಅವ್ರು ಬರೋ ತನಕ ಆಮೇಲೆ ಆ ಕಡೆ ಏನು ಅವಳ ಬಾಡಿ ಗಿಡಿ ಏನೂ ಬದಲ, ಬೇರೆ ಕಡೆ ಊರಿಗೆಲ್ಲ ಆಕೆಗೆ ಮದುವೆ ಆಗಿರಲಿಲ್ಲ, ಊರಿಗೇನೋ ತೊಗೊಂಡು ಹೋಗಿ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಆ ಮನೆ ಬೀಗ ಹಾಕ್ಬಿಟ್ರು. ಸರಿ ಒಂದು 3-4 ತಿಂಗಳಾದ್ಮೇಲೆ ಏನಾಗುತ್ತೆ, ಇವಳು ಶಿಫ್ಟ್ ಚೇಂಜ್ ಆಗುತ್ತೆ. ಈ ಹುಡುಗಿದು 3 ತಿಂಗಳಿಗೂ ಶಿಫ್ಟ್ ಚೇಂಜ್ ಆಗುತ್ತಲ್ಲ, ಇವಳು ಆವಾಗ ಮಾರ್ನಿಂಗ್ ಶಿಫ್ಟು 7 to 4, ಮಾರ್ನಿಂಗ್ 7 o'clock ಟು ಈವ್ನಿಂಗ್ 4 o'clock ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಬಟ್ ಇವಳು ಮನೆಯಲ್ಲಿ ಏನು ಮಲಗಿರ್ತಾಳೆ 1-1:30 ಅಷ್ಟೊತ್ತಿಗೆ, ಯಾವ ಟೈಮ್ಗೆ ಎಕ್ಸಾಕ್ಟ್ಲಿ ಆ ಹುಡುಗಿಯ ಕ್ಯಾಬ್ ಬರೋದು, ಕರೆಕ್ಟಾಗಿ ಆ ಟೈಮ್ಗೆ ಆ ಏರಿಯಾನಲ್ಲಿರೋ ನಾಯಿಗಳು ಎಲ್ಲ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಎಸ್, ಅಂದರೆ ಇವಾಗ ನಾವು ನೈಟ್ ಹೊತ್ತು ಯಾವುದಾದ್ರೂ ಗೊತ್ತಿಲ್ಲದಿರೋ ಏರಿಯಾಗೆ ಹೋದರೆ ನಾಯಿಗಳೆಲ್ಲ ಹೆಂಗೆ ಅಟ್ಟಿಸ್ಕೊಂಡು ಬರ್ತವೆ, ಕಿರ್ಚ್ಕೊಂಡು ಅಂತ ಕಿರ್ಚ್ಕೊಂಡು ಪಾಸ್ ಆಗ್ತವೆ ಅಲ್ವಾ, ಆ ರೀತಿ ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು 1 ದಿನ ಆಯಿತು, 2 ದಿನ ಆಯಿತು, ಪ್ರತಿದಿನ ಆ ಹುಡುಗಿ ಬರೋ ಟೈಮ್ಗೆ, ಆ ಕ್ಯಾಬ್ ಯಾವ ಟೈಮಿಗೆ ಬರೋದು ಆ ಟೈಮ್ಗೆ, ಅಂದರೆ 1:15ರಿಂದ 1:45 ಒಳಗೆ ನಾಯಿಗಳೆಲ್ಲ ಸಿಕ್ಕಾಪಟ್ಟೆ ಕಿರ್ಚ್ಕೊತವೆ. ಆ್ಯಂಡ್ ಅವುಗಳು ಕಿರ್ಚ್ಕೊಂಡು ಏನು ಮಾಡ್ತವೆ ಅಂದರೆ, ಅವಳು ಯಾವ ಜಾಗದಲ್ಲಿ ಕ್ಯಾಬ್ ಇಳಿಯೋಳು ಆ ಜಾಗದಿಂದ ಸೀದಾ ಬೊಗಳ್ಕೊಂಡು ಅವಳು ಯಾವ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗೋಳು ಆ ಮನೆಯ ಗೇಟ್ ತನಕ ಹೋಗಿ ಜೋರಾಗಿ ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತವೆ ನಾಯಿಗಳು. ಇದೇ ರೊಟೀನ್ ಆಗಿಬಿಟ್ಟಿದೆ. ಒಂದು ವರ್ಷನೇ ಕಳೆಯುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಆ ಮನೇನ ಬೇರೆ ಯಾರೋ ಕೊಂಡ್ಕೊಂಡು, ಸೊ ಹಳೆ ಓನರ್ಸ್ ಏನು ಮಾಡಿದ್ರು, ಇವೆಲ್ಲ ಆದಮೇಲೆ ಆ ಮನೇನ ಮಾರ್ಬಿಡ್ತಾರೆ. ಸೊ ಹೊಸ ಓನರ್ಸ್ ಏನು ಮಾಡ್ತಾರೆ, ಆ ಮನೇನ ತಗೊಂಡು ಆ ಮನೇನ ಡೆಮಾಲಿಷ್ ಮಾಡಿ ಹೊಸ ಮನೇನ ಕಟ್ಬಿಟ್ಟಿದ್ದಾರೆ. ಇವಾಗ ಅಲ್ಲಿಗೆ ಅದು ನಿಂತೋಯ್ತಾ? ಇಲ್ಲ. ಇವಾಗ ಏನಾಗ್ತಾ ಇದೆ ಅಂದರೆ, ಆ 1:15ರಿಂದ 1:45 ತನಕ ಏನು ನಡೀತಾ ಇತ್ತು ಸಿಚುವೇಶನ್, ಅದು ಮತ್ತೆ ರಿಪೀಟ್ ಆಗ್ತಾನೇ ಇದೆ. ಬಟ್ ನಾಯಿಗಳು ಆ ಮನೆ ಗೇಟ್ ಹತ್ರ ನಿಂತ್ಕೊತಾ ಇಲ್ಲ. ಇಡೀ ಒಂದು ಆ ಮನೆ ಸುತ್ತಲೂ ಏನು ರೋಡ್ ಇದೆ, ಒಂದು ರೌಂಡ್ ಹಾಕೊಂಡ್ಬಂದು ಮತ್ತೆ ಆ ಕ್ಯಾಬ್ ನಿಂತ್ಕೊಂತ ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತಂತೆ ನಾಯಿಗಳು ಕಿರ್ಚ್ಕೊಂಡು. ಇವತ್ತಿಗೂ ಈ ಒಂದು ಘಟನೆ ನಡೀತಾನೆ ಇದೆ. ಇವನ್ ಟುಡೇ ಆ ಒಂದು ಪರ್ಟಿಕ್ಯುಲರ್ ರೋಡಲ್ಲಿ 1:15ರಿಂದ 1:45 ಒಳಗಡೆ ನಾಯಿಗಳು ಪ್ರತಿದಿನ ಆ ಒಂದು ಸ್ಪಾಟಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಫುಲ್ ಸರ್ಕಲ್ ಹಾಕ್ಕೊಂಡು ಮತ್ತೆ ಅದೇ ಸ್ಟಾಪಿಗೆ ಬಂದು ನಿಂತ್ಕೊತಾ ಇದ್ದಾವೆ ಆ ನಾಯಿಗಳು. ವೆಲ್, ಈ ವಿಷಯನ ಅವಳು ನನಗೆ ಹೇಳಿದಾಗ ನನಗಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಯಿತು. ಯಾಕಂದರೆ ಇದು ಅವಳೊಬ್ಳಿಗೆ ಅಲ್ಲ, ಅಲ್ಲಿರೋ ಸುತ್ತಮುತ್ತ ಮನೇಲಿರೋರಿಗೆಲ್ಲ ಗೊತ್ತು ಇದು ಹಿಂಗೆ ಆಗ್ತಾಯಿದೆ ಅಂತ. ಆ್ಯಂಡ್ ಕೆಲವೊಂದು ಸಲ ಅವರಿಗೆ ಅಲ್ಲಿ ಗೆಜ್ಜೆ ಸೌಂಡ್ ಕೂಡ ಕೇಳಿಸಿರೋದಿದೆ, ಅದನ್ನು ಅವರು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ವೆಲ್, ನನಗೆ ಕೇಳಿದಾಗ ನನಗೆ ಭಯ ಆಯಿತು. ಸೊ ಸೌಮ್ಯಗೆ ಇವತ್ತು ನೈಟ್, ಅವಳು ಇವಾಗ ಅಲ್ಲಿ ಆ ಮನೆಯಲ್ಲಿ ಸ್ಟೇ ಆಗ್ತಾಯಿಲ್ಲ, ಅವಳು ಮದುವೆ ಆಗಿ ಬೇರೆ ಕಡೆ ಹೋಗಿದ್ದಾಳೆ. ಬಟ್ ಇವತ್ತಿಗೂ ಅವ್ರ ತಾಯಿ ಮನೆಗೆ ಹೋಗಿ ಅವಳಲ್ಲಿ ಸ್ಟೇ ಆದಾಗ ಇವತ್ತಿಗೂ ಮಿಡ್ನೈಟ್ 1:15ರಿಂದ 1:45 ಒಳಗಡೆ ನಾಯಿಗಳು ಬೊಗಳಿ ಒಂದು ಕಂಪ್ಲೀಟ್ ರೌಂಡ್ ಹಾಕ್ಕೊಂಡ್ಬಂದು ಅಲ್ಲಿ ಸ್ಟಾಪ್ ಮಾಡೋದು ಅವಳಿಗೆ ಇವತ್ತು ಕೇಳಿಸುತ್ತೆ. ಆ್ಯಂಡ್ ಅಲ್ಲಿನ ಲೋಕಲೈಟ್ಸ್ ಹೇಳೋದೇನು ಅಂದರೆ, ಆಕೆ ಮುಂಚೆ ಆದರೆ ಆ ಕ್ಯಾಬಿಂದ ಇಳಿದು ಯಾವ ರೂಟಲ್ಲಿ ಹೋಗ್ತಾ ಇದ್ಲು ಅವಳ ಆತ್ಮ ಕೂಡ ಹಾಗೆ ಪಾಸ್ ಆಗುತ್ತೆ ಆ್ಯಂಡ್ ಆ ಮನೆ ಒಳಗಡೆ ಹೊರಟೋಗ್ಬಿಡೋಳು. ಬಟ್ ಯಾವಾಗ ಆ ಮನೆನ ಒಡೆದಾಕ್ಬಿಟ್ರೆ ಅವಳಿಗೆ ನೆಲೆ ಇಲ್ದಿರೋ ಹಾಗಾಗೋಯ್ತು. ಸೊ ಅವಳಲ್ಲೇ ಸುತ್ತ ಹಾಕ್ತಾ ಇರ್ತಾಳೆ ಆ ಟೈಮಿಂಗ್ಸಲ್ಲಿ, ಆಮೇಲೆ ಹೋಗ್ತಾಳೆ ಅಂತ ಅಲ್ಲಿನ ಲೋಕಲೈಟ್ಸ್ ನಂಬ್ತಾರಂತೆ. ಸೊ ಮೈ ಡಿಯರ್ ಮಿಸ್ಟೇಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಸ್ಟೋರಿ, KR Puram Horror. ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮೀ ಆನ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್